ನಮಸ್ಕಾರ ವಿದ್ಯಾರ್ಥಿಗಳೇ. KCET 2025 ಆಪ್ಷನ್ ಎಂಟ್ರಿ ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಕ್ಲೋಸ್ ಆಗಿದೆ. ನೀವು ಇವತ್ತು ಸಾಯಂಕಾಲ ಅಂದರೆ 29 ಜುಲೈ 2025 ಸಾಯಂಕಾಲ 5 ಗಂಟೆವರೆಗೆ ಏನೇನು ಆಪ್ಷನ್ಸ್ನ ದಾಖಲಿಸಿರ್ತೀರ ಅದರ ಆಧಾರದ ಮೇಲೆ ಮುಂದಿನ ಏನು ಪ್ರತಿಯೊಂದು ರೌಂಡ್ಸ್ ಕೂಡ ನಡೆಯುತ್ತೆ. ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಡೆಯುತ್ತೆ. ಹಾಗೆ ವೀಕ್ಷಕರೇ, ಏನು ರಿಸಲ್ಟ್ ಇದೆಯಲ್ಲ, ಫಸ್ಟ್ ರೌಂಡ್ ರಿಸಲ್ಟು ಅನೌನ್ಸ್ ಆಗುವಂಥದ್ದು ಆಲ್ರೆಡಿ ಏನು ಶೆಡ್ಯೂಲ್ ಕೊಟ್ಟಿದ್ರು ಅದೇ ಡೇಟ್ಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಅಂದರೆ 2 ಆಗಸ್ಟ್ ಫೈನಲ್ ರಿಸಲ್ಟ್ ಬರುತ್ತಂತ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದ್ರು ಅವರು, KE ಸೊ ಅದರ ಪ್ರಕಾರನೇ ಏನು ರಿಸಲ್ಟ್ ಬರುವಂಥ ಚಾನ್ಸಸ್ ಪಾಸಿಬಿಲಿಟಿ ಜಾಸ್ತಿ ಇದೆ. ಹಾಗೆ BMS ಸೀಟಿಗೆ ಸಂಬಂಧಪಟ್ಟಂತೆ ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ನಮಗೇನು ಆಪ್ಷನ್ ಎಂಟ್ರಿಗೆ ಕೊಡದೆ ಏನು ಕ್ಲೋಸ್ ಮಾಡಿಬಿಟ್ರಲ್ವ, ನಮ್ಮ ಕತೆ ಏನು ಸುಮಾರು ಕ್ವಶನ್ಸ್ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾಗಿದ್ದರೆ, BMS ಸೀಟಿಗೆ ಏನು ಕೋರ್ಸಿಗೆ ಸಂಬಂಧಪಟ್ಟಂಥ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ KEದವ್ರಿಗೆ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಅವರಿನ್ನೂ ಏನು ರಿಲೀಸ್ ಮಾಡಿಲ್ಲ. ಸೊ ಇದಕ್ಕೆ KE ಅಧಿಕಾರಿಗಳು ಹೇಳೋದೇನು ಅಂತೇಳಿದರೆ, ಫಸ್ಟ್ ರೌಂಡೊಂದು ಅಂತೇಳಿದ್ರೆ ರಿಮೈನಿಂಗ್ ಕೋರ್ಸಸ್ ಇದೆಯಲ್ಲ, ಅವೆಲ್ಲದಕ್ಕೂ ಫಸ್ಟ್ ರೌಂಡ್ ಆಗ್ತಿದ್ದಾಗಲೇ ಏನು ಕಾಲಾವಕಾಶ ಕೊಡ್ತಾರೆ, ಏನು ಆಪ್ಷನ್ ಎಂಟ್ರಿಗೆ, ಚಾಯ್ಸ್ ಎಂಟ್ರಿಗೆಲ್ಲ. ಸೊ ಆಗ ಏನು BMS ಫಸ್ಟ್ ರೌಂಡ್ ನಡೆಯುತ್ತೆ ಇನ್ ದ ಸೆನ್ಸ್ ಅವರಿಗೆ ಅವಕಾಶ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂತ. ಏನು ಜಸ್ಟ್ ಫಾರ್ BMS ಕಾಲೇಜಸ್ನ ನೀವು ಅಷ್ಟೇ ಏನು ಆ್ಯಡ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಬೇರೆ ಯಾವುದೇ ಕಾಲೇಜಿನ ಆ್ಯಡ್ ಮಾಡಲಿಕ್ಕಾಗಲ್ಲ. ಕಾಲೇಜಿನ ಇನ್ ಸೆನ್ಸ್ ಯಾವುದೇ ಕೋರ್ಸಿಗೆ ರಿಲೇಟೆಡ್ ಆಗಿ ನೀವೇನು ಆ್ಯಡ್ ಮಾಡಲಿಕ್ಕಾಗಲ್ಲ. ಜಸ್ಟ್ ಫಾರ್ BMS ಒಂದೇ, BMSಗೆ ಸಂಬಂಧಪಟ್ಟಂತೆ ನೀವು ಮಾಡ್ಬೋದು. ಇದು KE ಅಧಿಕಾರಿಗಳ ಕಡೆಯಿಂದ ಬಂದಿರುವಂಥ ಒಂದು ಅಪ್ಡೇಟ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮ ಗೊಂದಲಗಳಿಗೆ ಏನು ಒಂದು ತೆರೆಯನ್ನು ಎಳೆದಿದೆ ಅಂತ ಭಾವಿಸ್ತೀನಿ. ಏನಾದರೂ ಇದ್ದರೆ ಕಮೆಂಟ್ ಹಾಕಿ, ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.